ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದ್ದು ರಾಜ್ಯ ಸರ್ಕಾರ ಕುರ್ಚಿ ಜಂಜಾಟದಲ್ಲಿ ಕಾಲಹರಣ ಮಾಡುತ್ತಿದೆ. ಪ್ರತಿದಿನ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಧಾರಾವಾಹಿ ರೂಪದಲ್ಲಿ ಅಧಿಕಾರ ಗದ್ದುಗೆ ಯಾರಿಗೆ ನೀನಾ ನಾನಾ ಎಂಬಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ. ಇದರಿಂದ ರೈತರ ಜ್ವಲಂತ ಸಮಸ್ಯೆಗಳನ್ನ ಕೇಳುವವರು ಇಲ್ಲವಾಗಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ದೇವೆ ಅಂತ ಜನರನ್ನ ನಂಬಿಸಿ ಖಜಾನೆಯನ್ನ ಲೂಟಿ ಮಾಡ್ತಿದ್ದಾರೆ ಅಂತ ದೂರಿದ್ರು. ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಜಿಲ್ಲೆಯಲ್ಲಿ ಕೆರೆಗಳಿಗೆ ಕಬಿನಿಯಿಂದ ನೀರು ತುಂಬಿಸುವ ಪೈಪ್ ಕೆಟ್ಟು ತಿಂಗಳುಗಳೇ ಕಳೆದಿವೆ. ಇನ್ನೂ ಸಹ ದುರಸ್ತಿ ಕಾರ್ಯ ಮಾಡುತ್ತಿಲ್ಲ. ಬಡವರು ಹಾಗೂ ಮಧ್ಯಮ ವರ್ಗಗಳ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನರಿಗೆ 10 ರೂಪಾಯಿ ನೀಡಿ ದುಬಾರಿ ತೆರಿಗೆಗಳನ್ನು ವಿಧಿಸಿ 100 ರೂಪಾಯಿ ಪಡೆದುಕೊಳ್ತಾ ಇದೆ. ಇಂಥ ನೀತಿಗೆಟ್ಟ ಸರ್ಕಾರ ನಮಗೆ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಮಾತನಾಡಿ, ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನೇ ಮರೆತಿದೆ. ರೈತರ ಕಣ್ಣೀರಿಗೆ ಕಾರಣವಾಗಿದ್ದು ರೈತರ ಶಾಪ ತಟ್ಟಲಿದೆ ಅಂತ ಹೇಳಿದ್ರು. ಇನ್ನು ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿದ್ರೂ ರಾಜ್ಯ ಸರ್ಕಾರವು ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸಿಲ್ಲ. ರಾಜ್ಯದ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದ್ಯಾವುದರ ಗೊಡವೆಯೂ ನಮಗೆ ಸಂಬಂಧಪಟ್ಟಿಲ್ಲ ಎನ್ನುವಂತೆ ಕಿವಿ ಕೇಳಿಸದ ಮಾತನಾಡಲು ಬಾರದಂತಹ ಸರ್ಕಾರವಾಗಿದೆ ಅಂತ ಕಿಡಿಕಾರಿದ್ರು. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸರ್ಕಾರ ಸೀಟ್ ಬರೋದಕ್ಕೆ ರೈತರ ಪರ ಇರ್ತೀವಿ, ಹೆಣ್ಮಕ್ಳ ಪರ ಇರ್ತೀವಿ, ಬಡವರ ಪರ ಇರ್ತೀವಿ ಅಂತೇಳಿ ಅವರು ಪ್ರಮಾಣ ಮಾಡಿ ಗ್ಯಾರಂಟಿ ಕೊಟ್ಟು ಇವತ್ತು ಸರ್ಕಾರ ಬಂದು 2.5 ವರ್ಷ ಆಯಿತು. ಇವತ್ತು ಇದೇ ನಮ್ಮ ಚಿಂತಾಮಣಿಯಲ್ಲಿ ಶಿಡ್ಲಘಟ್ಟದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾರೆ. ನಂದು 25 ಎಕರೆ ಮಾವಿದೆ. ಆ ಮಾವನ್ನು ಬೆಳೆಯೋದಕ್ಕೆ 25 ಎಕರೆ 5-6 ಲಕ್ಷ ನಾನೇ ಖರ್ಚು ಮಾಡಿದ್ದೆ. ಆದರೆ 50 ರೂಪಾಯಿ ಬಂದಿದೆ. ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡಬೇಕಂತ ಘೋಷಣೆ ಆದರೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನ ಗುರುತಿಸಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಇವರು ಇನ್ನೇನು ಸರ್ಕಾರ ನಡೆಸ್ತಾರೆ? ಇವರು ಯಾವ ಪುರುಷಾರ್ಥಕ್ಕೆ ಇವರು ಅಧಿಕಾರ ಇರಬೇಕು? ಇವರಿಗೆ ರೈತರು ಏನಾಗಬೇಕು? ವರ್ಷಕ್ಕೊಂದು ಬೆಳೆ ಮಾವು ಬೆಳೆಗೆ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ 3 ತಿಂಗಳ ಬೆಳೆ ಬೆಳೀತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರೆ. ಇವರಿಗೆ ಯೋಗ್ಯತೆ ಇಲ್ಲ. ಇನ್ನೂ 2.5 ವರ್ಷ ಇದೆ. ಇನ್ಮೇಲಾದರೂ ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ರೈತರ ಪರವಾಗಿ ನಿಂತು ಏನಾದರೂ ಕೆಲಸ ಮಾಡಬೇಕಂತ ಇದ್ದರೆ ಅವ್ರನ್ನ ದೇವ್ರು ಕಾಪಾಡ್ತಾರೆ, ರೈತರು ಕಾಪಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇದೆ.
ಈ ಸರಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ದ್ರೋಹ ಹಾಗೂ ಅವರಿಗೆ ಅನ್ನದಾತರಿಗೆ ಅನ್ಯಾಯದ ಪರವಾಗಿ ಇವತ್ತು ಚಿಂತಾಮಣಿಯಲ್ಲಿ BJP ರೈತರ ಪಕ್ಷ BJP NDA ಮುಖಂಡರು ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಆ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಗೌಡರು ಭಾಗವಹಿಸಿದ್ದಾರೆ, ರೈತರ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲ ಸೇರಿ ಮಾಡ್ತಾ ಇರೋದು. ಇವತ್ತು ಏನಪ್ಪ ಅಂದರೆ ಅನ್ನದಾತರಿಗೆ ಬೆಂಬಲ ಬೆಲೆ ಯಾವುದೇ ಒಂದು ಮಾವುದಾಗ್ಬೋದು, ಶ್ರೀನಿವಾಸಪುರ ಮಾವು ಹೆಚ್ಚು ಮಾವುದಾಗ್ಬೋದು ಇವತ್ತು ಕೊಡ್ತಾ ಇಲ್ಲ. ಇವತ್ತು ಮೆಕ್ಕೆಜೋಳಕ್ಕೆ ಇದುವರೆಗೂ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು. ಚಿಂತಾಮಣಿಯಲ್ಲಿ ಇವತ್ತು ಖರೀದಿ ಕೇಂದ್ರ ಚಿಕ್ಕಬಳ್ಳಾಪುರ ಹೆಡ್ಕ್ವಾರ್ಟರ್ ಅಲ್ಲಿ ತೆಗೆದಿಲ್ಲ. ಇವತ್ತು ರೈತರಿಗೆ ಯಾವುದೇ ಒಂದು ಗೊಬ್ಬರದ ರೇಟಿಂದ ಹಿಡಿದು ರೈತರಿಗೆ ತಡೆಯೋ ಕ್ರಿಮಿನಾಶಕದಿಂದ ಹಿಡಿದು ಎಲ್ಲ ಬೆಲೆನೂ ಹೆಚ್ಚಾಗಿದೆ. ಇವತ್ತು ರೈತನಿಗೆ ಎಲ್ಲ ಕೊಟ್ಟು ಬೆಳೆ ಕೈಗೆ ಬರೋ ಅಷ್ಟೊತ್ತಿಗೆ ಬೆಲೆ ಮಾತ್ರ ಇಳಿದೋಗುತ್ತೆ. ಅವ್ರು ಯಾವ ಥರ ಬದುಕಬೇಕು ಅಂತ ಒಂದು ಅಧ್ಯಯನವೂ ಮಾಡ್ತಾ ಇಲ್ಲ. ಇವರು ಕುರ್ಚಿಗೆ ಕಿತ್ಲಾಡಿಕೊಂಡು ಇವತ್ತು ದುಡ್ಡೇ ದಿವಾಳಿ ಮಾಡಿಕೊಂಡು 63ರಿಂದ 80% ಟ್ಯಾಕ್ಸ್ಗಳ ಟೈಪು ಲಂಚಾನ ಬೆಳೆಸ್ಕೊಂಡು ಎಲ್ಲೇ ಹೋದರೂ ಯಾವುದೇ ಒಬ್ಬ ರೈತನ ಫೈಲು ಮುಂದುವರಿಯಲ್ಲ, ಯಾವುದೇ ತಾಲೂಕು ಆಫೀಸಲ್ಲಾಗಲ್ಲ. ನಾವು 15,000 ಪೋಡಿ ಮಾಡಿದ್ದೀರಿ, 8,500 ಪೋಡಿ ಮಾಡಿದ್ದೀರಿ ಅಂತ ಯಾವ ಪೋಡಿ ಮಾಡಿರೋದು? ರೈತರಿಗೆ ಸರ್ಕಾರ ಕೊಟ್ಟಂಥ ಜಮೀನು ಪೋಡಿನ ಇಲ್ಲ ನಾವುಗಳು ರೈತರಿಂದ 3,000 5,000 ಕಟ್ಸ್ಕೊಂಡು ರೈತರಿಂದ 5 ಗುಂಟೆ 10 ಗುಂಟೆ ಇವಾಗದ ಪೋಡಿ ಇಲ್ಲ, ಯಾವ ಪೋಡಿ ಮಾಡಿರೋದು?